ನಮ್ಮ ಕರ್ತರಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವ ಆತ್ಮಜ್ಯೋತಿಗೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ಅನೇಕ ವಾರಗಳಿಂದ ನಾವು ದಾಂಪತ್ಯ ಜೀವನ, ಲೈಂಗಿಕ ಸಂಗತಿಗಳು ಮಾತ್ರವಲ್ಲ, ದೇವರು ಮನುಷ್ಯನನ್ನು ಈ ಭೂಮಿಯಲ್ಲಿ ಉಂಟು ಮಾಡಲಿಕ್ಕೆ ಸಂತಾನಾಭಿವೃದ್ಧಿಯ ಪ್ರಕ್ರಿಯೆಯ ಮೂಲಕವಾಗಿ ದೇವರು ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾನೆ ಎಂಬ ಈ ಅನೇಕ ಸಂಗತಿಗಳ ವಿಷಯವಾಗಿ, ಆ ಸಂಬಂಧದಲ್ಲಿ ನಾವು ಮನಪೂರ್ವಕವಾಗಿ ಯಾವ ರೀತಿಯಲ್ಲಿ ದೇವರ ಯೋಜನೆಯೊಂದಿಗೆ ನಾವು ಕೈ ಜೋಡಿಸಬೇಕು, ದೇವರ ಸಂಗತಿಗಳು ಅತಿಯಾದ ಆಶೀರ್ವಾದದೊಂದಿಗೆ ನಮ್ಮನ್ನು ಬಲಪಡಿಸಿ ದೇವರಿಗೆ ಮಹಿಮೆಯಾಗುವಂತೆಯೂ ನಮ್ಮ ಸದ್ಗತಿಗೆ ಕಾರಣವಾಗುವಂತೆಯೂ ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಳ್ಬೇಕು ಎಂಬ ವಿಷಯದಲ್ಲಿ ಸವಿಸ್ತಾರವಾಗಿ ದೇವರ ವಾಕ್ಯ ಬೈಬಲ್ ನಮಗೆ ಬೋಧಿಸುವ ಸಂಗತಿಗಳ ಸೂಕ್ಷ್ಮ ವಿಚಾರಗಳನ್ನು ಗಮನಿಸ್ತಾ ಇದ್ದೆವು. ಒಂದು ದಿವಸ ಒಬ್ಬ ಕ್ರೈಸ್ತ ಯವನಸ್ಥ ನನ್ನ ಹತ್ರ ಬಂದು ಅವರ ದಾಂಪತ್ಯ ಜೀವನದ ಒಂದು ಸಂಗತಿಯನ್ನು ಹಂಚಿಕೊಳ್ಳುವಾಗ ಇವುಗಳಲ್ಲಿ ಕೆಲವು ಭಾಗಗಳನ್ನ ಅವನ ಮುಂದೆ ಇಟ್ಟು ನಾನು ಅವನಿಗೆ ಪ್ರಬೋಧಿಸಲಿಕ್ಕೆ ಆರಂಭ ಮಾಡಿದೆ. ಸಾಧಾರಣ ಒಂದು 40 ಮಿನಿಟುಗಳಷ್ಟು ಕಾಲ ಈ ವಚನಗಳನ್ನು ಅವನು ಗಮನಿಸುವಾಗ ಅವನಿಗೆ ಒಂದು ಆಶ್ಚರ್ಯ, ಪಾಸ್ಟರ್, ಇದೆಲ್ಲ ಇಷ್ಟು ಸ್ಪಷ್ಟವಾಗಿ ಬೈಬಲಲ್ಲಿ ಉಂಟು ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲಲ್ಲ. ಅದರಿಂದ ನಮ್ಗೆ ಗೊತ್ತಾಗ್ತದೆ ನಾವು ಬೈಬಲನ್ನು ಓದುವಾಗ ಯಾವ ರೀತಿಯಲ್ಲಿ ಓದ್ತೇವೆ, ಯಾವ ಉದ್ದೇಶದಿಂದ ಓದ್ತೇವೆ, ಅದರಿಂದ ನಮ್ಮ ಜೀವನಕ್ಕೆ ಏನನ್ನು ಪಡ್ಕೊಳ್ತೇವೆ ಎಂಬ ವಿಷಯದಲ್ಲಿ ಗಮನ ಹರಿಸದೆ ಒಂದು ಭಕ್ತಿಯ ವೇಷವಿದ್ದು ಅದರ ನಿಜವಾದ ಮೂಲ ತತ್ವಗಳ ವಿಷಯದಲ್ಲಿ ಅಷ್ಟೊಂದು ಗಮನ ಇಲ್ಲದೆ ನಮ್ಮ ಭಕ್ತಿ ಕಾರ್ಯಗಳ ನಡುವೆ ಬೈಬಲ್ ಓದುವ ಒಂದು ಪ್ರಕ್ರಿಯೆಯನ್ನು ನಾವು ನೆರವೇರಿಸ್ತೇವೆ ಎಂಬುದಕ್ಕೆ ಇದು ಒಂದು ಸ್ಪಷ್ಟವಾದ ಉದಾಹರಣೆ. ಪ್ರಿಯರೇ, ಕಳೆದ ಸಾರಿ ನಾವು ನೋಡಿದೆವು, ಲೈಂಗಿಕ ಸಂಗತಿಗಳಲ್ಲಿ ಅನೇಕವಾದ ಸೂಕ್ಷ್ಮ ವಿಚಾರಗಳು ಜ್ಞಾನೋಕ್ತಿ ಪುಸ್ತಕದಿಂದ ಯಾವ ರೀತಿಯಲ್ಲಿ ನಮಗೆ ದೇವರು ಪ್ರಬೋಧಿಸ್ತಾನೆ ಎಂಬುದನ್ನು ನಾವು ಸವಿಸ್ತಾರವಾಗಿ ಗಮನ ಕೊಟ್ಟು ನಾವು ಧ್ಯಾನ ಮಾಡಿದ್ದನ್ನು ನೆನಪಿಗೆ ತಂದುಕೊಂಡು ಇವತ್ತು ಆ ಸಂಗತಿಗಳನ್ನು ಮುಂದುವರಿಸುವಂತೆ ನಾನು ನಿಮ್ಮನ್ನು ಆಮಂತ್ರಿಸ್ತೇನೆ. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕದ 25ನೇ ಸಂಧಿಯ 24ನೇ ವಚನವನ್ನು ನಾವು ಕಳೆದ ಶುಕ್ರವಾರ ನಾವು ಕಡೆಯದಾಗಿ ಧ್ಯಾನ ಮಾಡಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. 25ನೇ ಸಂಧಿ 24ನೇ ವಚನ, ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಪ್ರಿಯರೇ, ಒಬ್ಬ ಯವನಸ್ಥ ಒಂದ್ಸಾರಿ ನನಗೆ ಹೀಗೆ ಹೇಳಿದ, ನಾನು ಯಾವಾಗಲೂ ನನ್ನ ಹೆಂಡತಿಯಿಂದ ದೂರವೇ ಇರ್ತೇನೆ. ಯಾಕಂತ ಹೇಳಿದರೆ ಇಡೀ ಸಮಯ ಅವಳು ಜಗಳ ಆಡೋದು. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ಜೀವನ ಸಂಗಾತಿ ಎಂಬುದಾಗಿ ದೇವರ ಆಶೀರ್ವಾದದಿಂದ ನೀನು ಪಡಕೊಂಡಂತಹ ಈ ಕೌಟುಂಬಿಕ ಆಶೀರ್ವಾದವನ್ನು ಒಂದು ವೇಳೆ ನಿರಂತರವೂ ಅವಳನ್ನು ಜಗಳಗಂಟಿ ಎಂಬುದಾಗಿ ಹೇಳಿಕೊಂಡು ಅವಳನ್ನು ದೂರ ಇಟ್ಟರೆ, ದೇವರು ನಿನಗೆ ಕೊಟ್ಟಂತಹ ಅವಳ ಸಾಂಘಿಕ, ಅವಳೊಂದಿಗೆ ಜೀವಿಸುವಂಥ ಆಶೀರ್ವಾದವನ್ನು ನೀನೇ ತಳ್ಳಿ ಹಾಕಿದ ಹಾಗಾಯ್ತಲ್ಲ. ಈಗ ದೇವರು ಆದಾಮನಿಗೆ, ಅಂದರೆ ಮನುಷ್ಯ ಜೀವನದಲ್ಲಿ ಪುರುಷರಿಗೆ ಒಂದು ಸ್ತ್ರೀಯನ್ನು ಯಾಕೆ ಕೊಟ್ಟದ್ದು? ಆ್ಯಸ್ ಎ ಕಂಪ್ಯಾನಿಯನ್, ಜೀವನದಲ್ಲಿ ಸದಾಕಾಲ ಬಾಳುವಂತೆ. ಆದರೆ ನೀನು ಅದನ್ನು ಏನೇ ಕಾರಣಕ್ಕೆ ನೀನದನ್ನು ದೂರ ಇಡುವುದಾದರೆ, ಹಾಗಾದರೆ ದೇವರು ಆಶೀರ್ವಾದವಾಗಿ ಕೊಟ್ಟಂತಹ ಸಂಗಾತಿ. ಯಾಕೆ ಪುರುಷನು ಅಥವಾ ಮನುಷ್ಯನು ಒಂಟಿಯಾಗಿದ್ದುದು ಸರಿಯಲ್ಲ, ಆದ್ದರಿಂದ ನಾನು ಅವನಿಗೆ ಒಂದು ಜೀವನ ಸಂಗಾತಿಯನ್ನು ಕೊಡುತ್ತೇನೆ ಎಂಬ ಆಲೋಚನೆಯೊಂದಿಗೆ ದೇವರು ಸ್ತ್ರೀಯನ್ನು ಪುರುಷನಿಗೆ ಕೊಟ್ಟದ್ದು
ಎಂಬುದಾಗಿ ನೀನು ಮರೆತು ಬಿಟ್ಟ ಕಾರಣ. ಹಾಗಾದರೆ ಅವಳನ್ನು ಜೀವನ ಸಂಗಾತಿಯಾಗಿ ತೆಗೆದುಕೊಳ್ಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರೊಂದು 8 ಸಂಕಲನಗಳ ಹಿಂದೆ ನಾವು ಧ್ಯಾನ ಮಾಡಿದ್ದು ನೆನಪಿಲ್ಲವೋ? ಪ್ರತಿಯೊಬ್ಬರು ನೀವು ನಿಮ್ಮ ಪತ್ನಿಯರನ್ನು ಸಂಪಾದಿಸಿಕೊಳ್ಳಲಿಕ್ಕೆ ಪ್ರಯಾಸ ಪಡಿರಿ. ಕೆಲವರು, ಆಗ ನಾನು ಹೇಳಿದೆ, ಕೆಲವರು ಪತ್ನಿಯನ್ನು ಸಂಪಾದಿಸುವುದಂತ ಹೇಳಿದರೆ ಒಂದು ನೆಂಟಸ್ತಿಕೆಯನ್ನು ಗೊತ್ತು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಲಗ್ನ ಕಾರ್ಯದ ಆ ಪರಿಸ್ಥಿತಿಯನ್ನು ಸೆಟ್ ಮಾಡಿ ಕಡೆಗೆ ಒಂದು ಲಗ್ನವಾಗಿ ಒಫಿಷಿಯಲ್ ಆಗಿ ಮದುವೆ ಆಯಿತು ಎಂಬ ರೀತಿಯಲ್ಲಿ ಒಂದು ಹೆಂಡತಿಯನ್ನು ಸಂಪಾದಿಸಿಕೊಳ್ಳುವುದು ಎಂಬುದಾಗಿ ಕೆಲವರು ಯೋಚಿಸಿರಬಹುದು. ಆದರೆ ದೇವರ ವಾಕ್ಯ ಪ್ರಬೋಧಿಸುವ ಪ್ರಕಾರ ದಿನನಿತ್ಯಲೂ ಪತಿಯನ್ನು ಪತಿ ಪತ್ನಿಯನ್ನು ಸಂಪಾದಿಸಿಕೊಳ್ಳಿಕ್ಕೆ ಪ್ರಯಾಸ ಪಡಬೇಕು. ಈಗ ಇಲ್ಲಿ ವಾಕ್ಯದಲ್ಲಿ ಹೇಳಿದಂತೆ ಈ ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯೊಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ದಾಂಪತ್ಯ ಜೀವನವನ್ನು ದೇವರು ಮಾಳಿಗೆಯ ಮೂಲೆಯಲ್ಲಿ ಇರುವುದಕ್ಕಾಗಿ ನೇಮಿಸಿದ್ದಲ್ಲ ಪ್ರಿಯರೇ. ಹಾಗಾದರೆ ಸಮಸ್ಯೆಯಲ್ಲಿ ಬರ್ತದೆ. ದೇವರು ನಿರೀಕ್ಷಿಸುವಂಥ ರೀತಿಯಲ್ಲಿ ನೀನು ನಿನ್ನ ಹೆಂಡತಿಯನ್ನು ಸಂಪಾದಿಸಿಕೊಳ್ಬೇಕು. ಹೇಗೆ? ದಿನನಿತ್ಯಲೂ ಅವಳೊಂದಿಗೆ ವಿವೇಕದಿಂದ ಒಗತನ ಮಾಡಬೇಕು ಅಂತ ಹೇಳಿ ಪೇತ್ರನ ತನ್ನ ಪತ್ರಿಕೆಯಲ್ಲಿ ನೆನಪು ಮಾಡಿದ್ದನ್ನು ಅಥವಾ ಪ್ರಬೋಧಿಸಿದ್ದನ್ನು ಮರೆಯಕೂಡದು ಪ್ರಿಯರೇ. ಆದ್ದರಿಂದ ನೆನಪಿಡಿ, ಎಷ್ಟು ಮಾತ್ರಕ್ಕೂ ನನ್ನ ಹೆಂಡತಿ ಜಗಳ ಗಂಟಿ, ಆದ್ದರಿಂದ ನಾನು ಅವಳೊಟ್ಟಿಗೆ ಜೀವಿಸುವುದಕ್ಕಿಂತ ಒಂದು ಮಾಳಿಗೆಯ ಮೂಲೆಯಲ್ಲಿ ಜೀವಿಸುವುದು ಒಳ್ಳೆಯದು ಅಂತ ಹೇಳಿ ದೂರದಲ್ಲಿ ಇಟ್ಟುಕೊಂಡ್ರೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ದೇವರು ನಿನಗಾಗಿ ನೇಮಿಸಿದಂಥ ಆ ಆಶೀರ್ವಾದದಿಂದ ನೀನು ನಿನ್ನನ್ನೇ ದೂರವಿಡಿಸ್ತೀ. ಹಾಗಾದರೆ ಅಂತಹ ಒಂದು ಸ್ಥಿತಿಯಿಂದ ಒಬ್ಬ ಮನುಷ್ಯನು ಸರಿದಾರಿಗೆ ಬರಬೇಕಾದ್ರೆ ಮೊದಲು ಅಗತ್ಯ ತಾನು ಎಲ್ಲಿ ತಪ್ಪಿ ಬಿದ್ದಿದ್ದೇನೆ ಎಂಬುದಾಗಿ ಹುಡುಕಿಕೊಂಡು ಆ ರೀತಿಯಲ್ಲಿ ತನ್ನ ಜೀವನವನ್ನು ಸರಿಪಡಿಸಿಕೊಳ್ಬೇಕು. ಈಗ ನೋಡಿ, ಇಂಥ ಒಂದು ಸಮಸ್ಯೆಗೆ ನೀನು ಒಳಗಾಗಿದ್ಯಾದರೆ ದೇವರು ಮನುಷ್ಯ ಪ್ರಕೃತಿಯಲ್ಲಿ ಎಲ್ಲ ಮೋಸಕರವಾದ ಸಂಗತಿಗಳಲ್ಲಿ ನಮಗೆ ಎಚ್ಚರಿಕೆ ಕೊಡುವುದನ್ನು ನೆನಪು ಮಾಡಿಕೊ. ಈಗ ಕಾಯಿನನ ವಿಷಯದಲ್ಲಿ ಒಂದು ಮಾತು, ಆ ಮಾತು ಏನಂದರೆ, ಆದಾಮನಿಗೆ 2 ಮಕ್ಕಳು ಹುಟ್ಟಿದರು. ಹಿರಿಯವನು ಕಾಯಿನನು, ಕಿರಿಯವನು ಹೇಬೇಲನು. ಕಾಯಿನನು ಮತ್ತು ಹೇಬೇಲನು ಇಬ್ಬರು ಕೂಡ ಬಲಿಯನ್ನು ಅರ್ಪಿಸುವುದಕ್ಕಾಗಿ ಬಂದರು. ಕಾಯಿನನು ತನ್ನ ಶ್ರಮದ ಫಲವಾದ ಹಣ್ಣು ಹಂಪಲು ಮತ್ತು ಫಲಗಳನ್ನು ತಂದು ಅರ್ಪಿಸಿದನು. ಆದರೆ ಹೇಬೇಲನು ತನ್ನ ಮಂದೆಯಲ್ಲಿರುವಂಥ, ಅವನು ಕುರುಬನು, ಅವನು ಮಂದೆಯಲ್ಲಿರುವಂಥ ಒಂದು ಒಳ್ಳೆಯ ಪುಷ್ಟಿಯಾದಂಥ ಒಂದು ಮರಿಯನ್ನು ತಂದು ಬಲಿಯಾಗಿ ಅರ್ಪಿಸಿದನು. ದೇವರು ಹೇಬೇಲನನ್ನು ಅವನ ಬಲಿಯನ್ನು ಸ್ವೀಕರಿಸಿದನು, ಆದರೆ ಕಾಯಿನನ ಬಲಿಯನ್ನು ಸ್ವೀಕರಿಸಲಿಲ್ಲ ಎಂಬುದಾಗಿ ಆದಿ ಪುಸ್ತಕದಲ್ಲಿ ನಾವು ಓದಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿ. ತನ್ನ ಬಲಿ ಸ್ವೀಕಾರವಾಗಲಿಲ್ಲ ಎಂಬ ಕಾರಣಕ್ಕೆ ಕಾಯಿನನ್ ಏನು ಮಾಡಿದ್ನು? ತಾನು ಒಂದು ಮನೆಯ ಮೂಲೆಯಲ್ಲಿ ವಾಸಿಸುವುದು ಒಳ್ಳೆಯದೋ ಎಂಬ ರೀತಿಯಲ್ಲಿ ಜೀವಿಸುವ ಮನುಷ್ಯನಂತೆ ಅವನು ವರ್ತಿಸ್ತಿರುವಾಗ ದೇವರು ಅವನಿಗೆ ಒಂದು ಎಚ್ಚರಿಕೆಯ ಮಾತನ್ನು ಕೊಡ್ತಾನೆ. ಅವನು ಕೇಳ್ತಾ ಇದ್ದಾನೆ, ನಿನ್ನ ಕಣ್ಣು ಯಾಕೆ ಓರೆಯಾಯಿತು? ಯಾಕೆ? ಒಂದು ದ್ರೋಹದ ಸಂಗತಿ ಮನಸ್ಸಿನಲ್ಲಿ ಕಾರ್ಯವೆಸಗುವಾಗ ಅದನ್ನು ಅಡಗಿಸುವುದಕ್ಕಾಗಿ ಕಣ್ಣು ಪ್ರಯಾಸ ಪಡ್ತದೆ. ಪ್ರಿಯರೇ, ಈಗ ಏನೇ ಒಂದು ಸಂಗತಿ ಸರಾಗವಾದ ನಮ್ಮ ಜೀವನದಲ್ಲಿ ಮೋಸವಾಯಿತು ಅಂತ ಹೇಳುವಾಗ ದೇವರು ಅಂಥವರನ್ನು ಕಾಯಿನನನ್ನು ಎಚ್ಚರಿಸಿದಂತೆ ಎಚ್ಚರಿಸ್ತಾನೆ. ಅದೇನು? ನೀನು ಸರಿಯಾಗಿರ್ತಿದ್ರೆ ಸ್ವೀಕೃತನಾಗ್ತಿರ್ಲಿಲ್ವಾ? ಏನು ದೇವರು ಮಟನ್ ತಿನ್ನಲಿಕ್ಕೆ ಇಷ್ಟಪಡ್ತಾನೆ ಎಂಬ ಕಾರಣಕ್ಕೆ ಕುರಿಮರಿಯನ್ನು ಬಲಿಯಾಗಿ ಅರ್ಪಿಸಿದ್ದು ಸ್ವೀಕರಿಸಿದನಂತ ಹೇಳಿಸ್ತೀರೋ? ಇಲ್ಲ ಪ್ರಿಯರೇ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕಾಯಿನನಿಗೆ ನೀನು ಸರಿಯಾಗಿರ್ತಿದ್ದರೆ ಸ್ವೀಕೃತವಾಗುತ್ತಿರಲಿಲ್ವೋ? ಹಾಗಾದರೆ ಕಾಯಿನನು ತಾನು ಎಲ್ಲಿ ತಪ್ಪಿ ಬಿದ್ದಿದ್ದೇನೆ ಎಂಬುದಾಗಿ ಹುಡುಕಬೇಕು ಎಂಬುದು ದೇವರ ಇಚ್ಛೆ.
ಮಾತ್ರವಲ್ಲ, ಅವನಿಗೆ ಹೇಳ್ತಾ ಇದ್ದಾನೆ, ಒಂದು ಮೃಗವು ಹೊಸ್ತಿಲಲ್ಲಿ ನಿನ್ನನ್ನು ಹಿಡಿಯುವುದಕ್ಕಾಗಿ ಕಾದಿದೆ, ಅದರ ಮೇಲೆ ನೀನು ಜಯ ಹೊಂದಬೇಕು. ಪ್ರಿಯರೇ, ಪಾಪ ಎಂಬುದು ನಮ್ಮನ್ನು ಹಿಡಿಯುವುದಕ್ಕಾಗಿ ನಮ್ಮ ಹೊಸ್ತಿಲಲ್ಲಿ ಪ್ರವೇಶ ದ್ವಾರದಲ್ಲಿ ಕಾಯ್ತಾ ಉಂಟು. ಅದರ ಮೇಲೆ ನಾವು ಜಯ ಗಳಿಸಬೇಕು. ಅದರ ಬದಲು ನಮ್ಮ ಪಾಪ ಕೃತ್ಯಗಳಲ್ಲಿ ಮುಂದುವರಿಸುವುದಲ್ಲ. ಈಗ ನೋಡಿ, ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆ ಒಂದು ಮೂಲೆಯಲ್ಲಿ ವಾಸಿರುವುದರ ಲೇಸು ಅಂತ ಹೇಳಿ ಜ್ಞಾನೋಕ್ತಿ ಹೇಳಿದೆ ಅಂತ ಹೇಳಿ ಒಬ್ಬ ಮನುಷ್ಯನ ಜೀವನ ತನ್ನ ಜೀವನ ಸಂಗಾತಿಯಿಂದ ದೂರ ಇರಿಸುವಂಥದ್ದಾಗಿರಬೇಕು ಎಂಬುದು ಎಷ್ಟು ಮಾತ್ರಕ್ಕೂ ದೇವರ ಚಿತ್ತವಲ್ಲ ಎಂಬುದನ್ನು ತಿಳ್ಕೊಂಡು ದೇವರ ಚಿತ್ತಾನುಸಾರವಾಗಿ ಸಂಗತಿಗಳನ್ನು ಸರಿಪಡಿಸುವುದಕ್ಕಾಗಿ ಪ್ರಯಾಸ ಪಡು ಪ್ರಿಯ ಸಹೋದರ. ಈಗ ಮುಂದಿನ ಇದರ ಭಾಗವಾಗಿ 27ನೇ ಸಂಧಿಯ 15ನೇ ಮತ್ತು 16ನೇ ವಚನವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ದೊಡ್ಡ ಮಳೆಯ ದಿನದಲ್ಲಿ ತಟತಟನೆ ತೊಟ್ಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. ಅವಳನ್ನು ಅಡಗಿಸುವವನು ಗಾಳಿಯನ್ನು ಅಡಗಿಸುವನು. ಅವಳನ್ನು ಹಿಡಿಯುವ ಬಲಗೈ ಜಿಡ್ಡನ ವಸ್ತುವನ್ನು ಹಿಡಿಯುವುದು. ನೋಡಿ, ಜೀವನದಲ್ಲಿ ಒಂದು ಸ್ತ್ರೀ ಮತ್ತು ಪುರುಷ ಅವರು ಬೇರೆ ಬೇರೆ ಜೀವಾತ್ಮಗಳು. ದೇ ಆರ್ ಡಿಫರೆಂಟ್ ಸೋಲ್ಸ್. ಒಬ್ಬರು ಇನ್ನೊಬ್ಬರಷ್ಟೇ ದೇವರ ಸನ್ಮುಖದಲ್ಲಿ ಬೆಲೆಯುಳ್ಳವರು. ಆದರೆ ಒಂದು ಸಂಗತಿ, ಧರ್ಮಶಾಸ್ತ್ರದ ಪ್ರಕಾರವೂ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಒಂದು ಪತ್ನಿಯನ್ನು ಪತಿಗೆ ಅಧೀನ ಮಾಡಿದ್ದಾನೆ. ಪುರುಷನಿಗೆ ದೇವರು ಸ್ತ್ರೀಯನ್ನು ಅಧೀನ ಮಾಡಿದ್ದಾನೆ. ತಂದೆಯ ವಿಷಯದಲ್ಲಿ ತಂದೆಯ ಅಧೀನತೆಯಲ್ಲಿ ಮತ್ತು ಪತಿಯ ವಿಷಯದಲ್ಲಿ ಪತಿಯ ಅಧೀನತೆಯಲ್ಲಿ ದೇವರು ನೇಮಿಸಿದ್ದಾನೆ. ಹೀಗಿರುವಾಗ ಕೆಲವೊಮ್ಮೆ ಸ್ವತಂತ್ರ ಇರುವಂಥ ಒಂದು ಬುದ್ಧಿವಂತಿಕೆ ಅಥವಾ ಫ್ರೀ ಸೋಲ್, ಸ್ವತಂತ್ರರಾಗಿ ಜೀವಿಸುವ ಒಂದು ಜೀವಾತ್ಮವಾಗಿರುವ ಹೆಂಡತಿ ತನ್ನದೇ ಆದ ಕೆಲವು ಆಲೋಚನೆಗಳನ್ನು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರಬಹುದು. ಆದರೆ ಅಂತಹದ್ದಕ್ಕೆ ಪ್ರೇರೇಪಣೆ ಕೊಟ್ಟು ಸರಿಯಾದ ದಾರಿಯಲ್ಲಿ ನಡೆಸುವಂಥ ಜವಾಬ್ದಾರಿ ಪುರುಷನದ್ದಾಗಿದೆ. ಈಗ ನೋಡಿ, ಇಲ್ಲಿ ಏನು ಹೇಳಿದೆ? ದೊಡ್ಡ ಮಳೆಯ ದಿನದಲ್ಲಿ ತಟತಟನೆ ತೊಟ್ಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. ಅವಳನ್ನು ಅಡಗಿಸುವವನು ಗಾಳಿಯನ್ನು ಅಡಗಿಸುವನು. ಅವಳನ್ನು ಹಿಡಿಯುವ ಬಲಗೈ ಜಿಡ್ಡಿನ ವಸ್ತುವನ್ನು ಹಿಡಿಯುವುದು. ಆದ್ದರಿಂದ ಹೆಂಡತಿಯನ್ನು ಯಾವಾಗಲೂ, ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಗಂಡನನ್ನು ಯಾವಾಗಲೂ ಹಿಡಿಯುವುದಕ್ಕಾಗಿ, ತನ್ನ ಹತೋಟಿಯಲ್ಲಿ ಇರಿಸುವುದಕ್ಕಾಗಿ ಪ್ರಯಾಸ ಪಡುವಂತಹದ್ದು ಎಂತಹ ಸ್ಥಿತಿಯಲ್ಲಿ ಬರ್ತದೆ ನೋಡಿ. ಆದ್ದರಿಂದ ಇಲ್ಲಿ ನಮಗೆ ಜ್ಞಾನ ವಿವೇಕ ಬೇಕು. ಯಾಕಂದರೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಂತೆ ಅದನ್ನು ಪುನಃ ನಿಮ್ಮ ಸನ್ಮುಖದಲ್ಲಿ ಇಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ನಾವು ಪೇತ್ರನು ಬರೆದ ಆ ಪತ್ರಿಕೆಗೆ ಬರುವ, ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಸಂಧಿ, ಪುರುಷರೇ, 3ನೇ ಸಂಧಿಯ 7ನೇ ವಚನ. ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನದೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ನೋಡಿ, ಆ ವಿವೇಕದಿಂದ ಒಗತನ ಮಾಡುವಂಥದ್ದು. ಹೌದು, ಖಂಡಿತವಾಗಿಯೂ ದೇವರು ಸ್ತ್ರೀಯನ್ನು ಪುರುಷನಿಗೆ ಅಧೀನ ಮಾಡಿದ್ದಾನೆ. ಅದರ ವಿಷಯದಲ್ಲಿ ಯಾವ ರೀತಿಯ ಇನ್ನೊಂದು ಮಾತಿಲ್ಲ. ಸ್ತ್ರೀಗೆ ಕೂಡ ಕೊಟ್ಟಂತಹ ಕೆಲವು ಮಾರ್ಗದರ್ಶನಗಳಿವೆ. ಅದರೊಂದಿಗೆ ಪೋಣಿಸಿ ಇದನ್ನು ನಾವು ಗ್ರಹಿಸುವಂಥದ್ದು ಬಹಳ ಅಗತ್ಯ. ಅದಕ್ಕಾಗಿ 1 ಪೇತ್ರ 3ನೇ ಸಂಧಿಯ 1ನೇ ವಚನದಿಂದ ಕೆಲವು ವಿಚಾರಗಳನ್ನು ತೆಗೆಯುವ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ, ಗಮನಿಸಿ, ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ. ಈಗ ಈ ರೀತಿಯಲ್ಲಿ ನಡೆದುಕೊಳ್ಳುವುದು ಯಾರಿಗೆ ಪ್ರಬೋಧಿಸುವಂಥದ್ದು? ಕ್ರಿಸ್ತ ಯೇಸುವಿನಲ್ಲಿ ತನ್ನನ್ನು ತಾನೇ ದೇವರ ಸಮಕ್ಷಮದಲ್ಲಿ ಸಮರ್ಪಿಸಿದಂಥ ಒಂದು ಪತ್ನಿಯ ವಿಷಯದಲ್ಲಿ ಹೇಳುವಂಥದ್ದು. ಬೇರೆಯವರಿಗೆ ಇದು ಅರ್ಥ ಆಗಲಿಕ್ಕಿಲ್ಲ. ಆದರೆ ಯಾವ ಪತ್ನಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು, ದೇವರನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿ ಆತನ ಚಿತ್ತಾನುಪ್ರಕಾರವಾಗಿ ನಡೆಯುವುದಕ್ಕಾಗಿ ಮುಂದೆ ಬಂದಿದ್ದಾಳೋ ಅವಳಿಗೆ ದೇವರ ಆತ್ಮನು
ಪೇತ್ರನ ಮೂಲಕವಾಗಿ ಹೇಳುವಂಥ ಮಾತು, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭರಿಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಮತ್ತು ಹೇಳ್ತಾನೆ, ಜಡೆ ಹೆಣೆದುಕೊಳ್ಳುವಂಥದ್ದು, ಚಿನ್ನದ ಒಡವೆಗಳನ್ನ ಇಟ್ಟುಕೊಳ್ಳುವಂಥದ್ದು, ವಸ್ತ್ರಗಳನ್ನು ಧರಿಸಿಕೊಳ್ಳುವಂಥದ್ದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರ ಆಗಿರಬಾರದು. ಸಾತ್ವಿಕವಾದ ಅಂದರೆ ಸತ್ವಶಿಸ್ತವಾದ, ಸತ್ವದಿಂದ ಕೂಡಿದ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬೆಲೆಯುಳ್ಳದ್ದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತಿಯರಾದ ಸ್ತ್ರೀಯರೂ ಸಹ ಹೀಗೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಯರಾಗಿದ್ದಿರಲ್ಲ. ಅದೇ ರೀತಿಯಾಗಿ ಪುರುಷರೇ ನೋಡಿ, ಸ್ತ್ರೀಯರಿಗೆ ಪ್ರಬೋಧನೆಯನ್ನು ಕೊಡುವುದನ್ನು ಕೊಟ್ಟು ಅದೇ ರೀತಿಯಲ್ಲಿ ಪುರುಷರಿಗೆ, ಅಂದರೆ ಮೇಲೆ ಹೇಳಿದ ಸಂಗತಿಗಳು ಬರೀ ಸ್ತ್ರೀಯರಿಗೆ ಮಾತ್ರವಲ್ಲ ಪುರುಷರಿಗೆ ಕೂಡ ಸಂಬಂಧಪಟ್ಟವುಗಳು ಎಂಬುದಾಗಿ ಹೇಳಿ, ಅದೇ ರೀತಿಯಲ್ಲಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಹಾಗಾದರೆ ತಟತಟನೆ ಮಳೆಯ ದಿನದಲ್ಲಿ ತಟತಟನೆ ತೊಟ್ಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡು ಒಂದೇ ಅಂತ ಹೇಳಿ ದೇವರ ವಾಕ್ಯ ನಿಮ್ಮನ್ನು ಆ ದಾಂಪತ್ಯ ಜೀವನದ ಒಂದು ಜವಾಬ್ದಾರಿಯಿಂದ ಹೊರಗೆ ತಳ್ತದೆ ಎಂಬುದಾಗಿ ಎಣಿಸ್ತೀರಾ? ಪ್ರಿಯರೇ, ಅಂಥ ಒಂದು ಸಂಗತಿ ನಿಮ್ಮ ಜೀವನದಲ್ಲಿ ನಡೆಯುವಾಗ ದೇವರ ವಾಕ್ಯ ಹೇಳ್ತದೆ, ಅದನ್ನು ಸರಿಪಡಿಸುವುದಕ್ಕಾಗಿ ಪ್ರಯಾಸ ಪಡು. ಅದನ್ನು ಸರಿಪಡಿಸುವಂಥ ಹೆಚ್ಚಿನ ಜವಾಬ್ದಾರಿ ಪುರುಷನ ಮೇಲೆ ಇದೆ. ಯಾಕೆ ಪುರುಷನ ಮೇಲೆ ಇದೆ? ಯಾಕಂದರೆ ಒಂದು ಕುಟುಂಬಕ್ಕೆ ದೇವರು ಪುರುಷನನ್ನು ತಲೆಯಾಗಿ ಮಾಡಿದ್ದಾನೆ. ಏನೇ ಹೆಚ್ಚು ಕಮ್ಮಿ ಇರುವಂಥ ಸಂಗತಿಗಳನ್ನು ದೇವರ ಮೇಲಿನ ವಿಶ್ವಾಸದಿಂದ ತನ್ನ ಆ ಜೀವನದಲ್ಲಿ ಸರಿಪಡಿಸಿಕೊಳ್ಳುವಂಥ ಆ ದಾರಿಯನ್ನು ವಾಕ್ಯದ ಆಧಾರದ ಮೇರೆಗೆ ಒಬ್ಬನು ಹುಡುಕಿ ಅದನ್ನು ಗ್ರಹಿಸಬೇಕು ಎಂಬುದೇ ದೇವರ ಚಿತ್ತ. ಪ್ರಿಯರೇ, ಈಗ 29ನೇ ಸಂಧಿಯ ಕೆಲವು ಭಾಗಗಳನ್ನು ಗಮನಿಸುವ. ಬಹಳವಾಗಿ ಗದರಿಸಿದ್ದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಶಿಷ್ಟರ ವೃದ್ಧಿ ಜನರಿಗೆ ಉಲ್ಲಾಸ, ದುಷ್ಟನ ಆಳಿಕೆ ಜನರಿಗೆ ನರಳಾಟ. ನೋಡಿ, ದುಷ್ಟನ ಆಳ್ವಿಕೆ ಜನರಿಗೆ ನರಳಾಟ. ನೋಡಿ, ಪುರುಷನನ್ನು ದೇವರು ಸ್ತ್ರೀಯ ಮೇಲೆ ಅಧಿಕಾರಿಯನ್ನಾಗಿ ಅಥವಾ ಮೇಲಾಗಿ ಅಥವಾ ತಲೆಯಾಗಿ ನೇಮಿಸ್ತಾನೆ. ಆದರೆ ಆ ಪುರುಷನು ದುಷ್ಟ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ಮಾಡಿದರೆ ನೋಡಿ, ದುಷ್ಟನ ಆಳಿಕೆ ಜನರಿಗೆ ನರಳಾಟ. ಜ್ಞಾನಾಸಕ್ತನು ತಂದೆಯನ್ನು ಹರ್ಷಗೊಳಿಸುವನು, ವೇಶ್ಯ ಸಂಗಿಯು ಆಸ್ತಿಯನ್ನು ಹಾಳು ಮಾಡಿಕೊಳ್ಳುವನು. ಆದ್ದರಿಂದ ನೆನಪಿಡಿ, ಜ್ಞಾನಾಸಕ್ತನು ತಂದೆಯನ್ನು ಹರ್ಷಗೊಳಿಸುವನು. ಯಾಕೆ? ತಂದೆ ಅಥವಾ ತಾಯಿ ಎಂಬವರು ದಾಂಪತ್ಯ ಜೀವನದಲ್ಲಿ ಐಕ್ಯತೆಯಿಂದ ನಡೆದುಕೊಂಡು ನನಗೆ ಜನ್ಮ ಕೊಟ್ಟಿದ್ದಾರೆ. ಆದ್ದರಿಂದ ತಂದೆಯನ್ನು ಸನ್ಮಾನಿಸುವಂಥ ಒಂದು ಜವಾಬ್ದಾರಿ ನಮಗೆ ಎಷ್ಟು ಇದೆ ಎಂಬುದನ್ನು ಗಮನಿಸೋಣ. ನೆರೆಯವನೊಂದಿಗೆ ವಂಚಿಸುವ ಸವಿನುಡಿಗಳನ್ನಾಡುವವನು ಅವನ ಹೆಜ್ಜೆಗೆ ಬಲೆಯೊಡ್ಡುವನು. ಕೆಟ್ಟವನ ದುರ್ಮಾರ್ಗದಲ್ಲಿ ಉರುಳುಂಟು, ಒಳ್ಳೆಯವನು ಉಲ್ಲಾಸಗೊಂಡು ಹರ್ಷಧ್ವನಿಗೈಯುವನು. ಪ್ರಿಯರೇ, ಈ ರೀತಿಯಲ್ಲಿ ನಾವು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟವರೊಂದಿಗೆ ನಡೆದುಕೊಳ್ಳಬೇಕು ಎಂಬುದು ಬಹಳ ಅಗತ್ಯದ ಒಂದು ವಸ್ತು. ಈಗ 29ನೇ ಸಂಧಿಯ 18ನೇ ವಚನದಲ್ಲಿ ಒಂದು ವಿಶೇಷವಾದಂಥ ಬುದ್ಧಿವಾದವನ್ನು ನಾವು ಗಮನಿಸಬೇಕಾಗಿ ನಾನು ನಿಮ್ಮ ಹತ್ರ ಬೇಡಿಕೊಳ್ತೇನೆ. ದೇವ ದರ್ಶನದ ಕೊರತೆಯಿಂದ ಜನರು ನಾಶವಾಗುತ್ತಾರೆ. ಧರ್ಮೋಪದೇಶವನ್ನು ಕೈಗೊಳ್ಳುವವನು ಧನ್ಯನಾಗುವನು. ಇದೇ ಜ್ಞಾನೋಕ್ತಿ ಪುಸ್ತಕದಲ್ಲಿ ಇನ್ನೊಂದು ವಚನ ಹೀಗೆ ಹೇಳ್ತದೆ, ಒಂದು ವೇಳೆ ಧರ್ಮೋಪದೇಶಕ್ಕೆ ಅಥವಾ ದೇವರ ಬುದ್ಧಿವಾದಕ್ಕೆ ನೀನು ಕೇಳಲಿಕ್ಕೆ
ಆಸಕ್ತಿ ಉಳ್ಳವನಾಗಿದ್ದರೆ ನಿನ್ನನ್ನು ಪ್ರಬೋಧಿಸಿ ಹೇಳುವಂಥದ್ದು ಏನು ಗೊತ್ತಾ? ನೀನು ಉಪದೇಶ ಕೇಳುವುದನ್ನೇ ಬಿಟ್ಟುಬಿಡು. ಯಾಕೆ? ಆ ರೀತಿಯಲ್ಲಿ ನಿನ್ನ ಉಪದೇಶ ಕೇಳಿ ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕಿಂತ ನೀನು ಅದನ್ನು ಬಿಟ್ಟು ಬಿಡುವುದೇ ಲೇಸು. ಹೇಗೂ ನಿನಗೆ ಸಂಕಟ ಉಂಟು, ಆದ್ದರಿಂದ ಜ್ಞಾನೋಪದೇಶವನ್ನು ಕೇಳಿ ಅದಕ್ಕೆ ಅಧೀನನಾಗದೆ ನಿನ್ನ ಪಾಪವನ್ನು ಹೆಚ್ಚಿಸಿಕೊಳ್ಳಬೇಡ ಎಂಬುದು ಅದರ ಅರ್ಥ. ಪ್ರಿಯರೇ, 30ನೇ ಸಂಧಿಯ 5 ಮತ್ತು 6ನೇ ವಚನವನ್ನು ನಿಮ್ಮ ಮುಂದೆ ಪುನಃ ಇಡಲಿಕ್ಕೆ ಇಷ್ಟಪಡ್ತೇನೆ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ಆತನು ಶರಣಾಗತನಿಗೆ ಗುರಾಣಿಯಾಗಿದ್ದಾನೆ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಆತ ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದೀಯೇ. ಆದ್ದರಿಂದ ದೇವರ ವಾಕ್ಯದ ವಿಷಯವಾಗಿ ನಾವು ಗಮನವಾಗಿ ಇರಿಸಬೇಕಾದಂಥ ಕೆಲವು ಸಂಗತಿಗಳು. 11ನೇ ವಚನ ಹೀಗೆ ಹೇಳ್ತದೆ. ಜ್ಞಾನೋಕ್ತಿ 30ನೇ ಸಂಧಿ 11ನೇ ವಚನ. ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ತರಹದುಂಟು. ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂಥರ ಉಂಟು. ಕಣ್ಣು ರೆಪ್ಪೆಗಳನ್ನೆತ್ತಿಕೊಂಡು ಎಷ್ಟೋ ಮೇಲೆ ಮೇಲೆ ನೋಡುತ್ತಿರುವ ಇನ್ನೊಂದು ತರಹದುಂಟು. ನಮ್ಮ ಜೀವನದಲ್ಲಿ ಈ ರೀತಿಯ ಒಂದು ವಂಚನೆಯ ನಡತೆಗೆ ನಾವು ಒಳಬೀಳಬಾರದು ಎಂಬುದಾಗಿ ದೇವರು ನಮ್ಮನ್ನು ಇದರ ಮೂಲಕವಾಗಿ ಎಚ್ಚರಿಸುವುದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. ಪ್ರಿಯರೇ, ಇದೇ ಜ್ಞಾನೋಕ್ತಿ ಪುಸ್ತಕದ 31ನೇ ಸಂಧಿಯ 3ನೇ ವಚನವನ್ನು ಕೇಳಿರಿ. ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು. 2ನೇ ವಚನದಿಂದ ಓದಲಿಕ್ಕೆ ಇಷ್ಟಪಡ್ತೇನೆ. ನಾನು ಕಂದ, ನನ್ನ ಗರ್ಭಪುತ್ರನೇ, ಏನು ನನ್ನ ಹರಕೆಯ ಮಗುವೆ, ನಾನು ಏನು ಹೇಳಲಿ? ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು. ರಾಜರಿಗೆ ವಿನಾಶಕಾರವಾದ ದಾರಿಗೆ ತಿರುಗಬೇಡ. ದ್ರಾಕ್ಷಾರಸವನ್ನು ಕುಡಿಯೋದು ರಾಜರಿಗೆ ಯೋಗ್ಯವಲ್ಲ. ನೋಡಿ, ದ್ರಾಕ್ಷಾರಸವನ್ನು ಕುಡಿಯೋದು ನಿನ್ನ ತ್ರಾಣವನ್ನು ಸ್ತ್ರೀಯರಿಗೆ ವಶಪಡಿಸಿಕೊಳ್ಳುವಂತಹದ್ದು. ಇದು ಎರಡು ಕೂಡ ಯಾವ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ವ್ಯಂಗ್ಯವಾಗಿದೆ ಎಂಬುದನ್ನು ನಾವು ಗಮನ ಹರಿಸುವುದು ಎಷ್ಟೋ ಒಳ್ಳೆಯದು. ಪ್ರಿಯರೇ, ಇದೆಲ್ಲ ಜ್ಞಾನೋಕ್ತಿಯಲ್ಲಿ ಇಷ್ಟು ವಚನಗಳು ನಮಗೆ ಕೊಡಲ್ಪಟ್ಟಿವೆ. ಒಂದರಿಂದ ಒಂದು ಅದು ನಮ್ಮನ್ನು ಯಾವ ರೀತಿಯಲ್ಲಿ ಲೈಂಗಿಕ ಹಗರಣದಿಂದ ಮಾತ್ರವಲ್ಲ, ದುಷ್ಟ ಕಾರ್ಯಗಳಿಂದ ಲೋಕವು ಈ ದಿನಗಳಲ್ಲಿ ನಡೆಸ್ತಿರುವಂಥ ಅನೇಕ ಕ್ರೂರವಾದಂಥ, ಮಾತ್ರವಲ್ಲ ಮರ್ಯಾದೆಗೆ ಹಾನಿ ಕೊಡುವಂತಹ ಅನೇಕ ರೀತಿಯಲ್ಲಿ ಮನುಷ್ಯರ ಜೀವಗಳನ್ನು ನಾಶ ಮಾಡುವಂತಹ ಆ ಕಾರ್ಯಕ್ಕೆ ನೀವು ಒಳ ಬೀಳಬಾರದು ಎಂಬ ಉದ್ದೇಶದಿಂದ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಮ್ಮನ್ನು ಪ್ರಬೋಧಿಸ್ತದೆ ಎಂಬುದನ್ನು ನೋಡಿಕೊಳ್ಳಿರಿ. ಬಹಳ ಅಗತ್ಯವಾದ ಒಂದು ಸಂಗತಿ. ಯಾಕೆ ಇದು ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ? ಒಬ್ಬ ಮನುಷ್ಯನು ರಕ್ಷಣೆ ಅನುಭವಕ್ಕೆ ಬಂದ ನಂತರ ತನ್ನನ್ನು ನೋಡಿಕೊಳ್ಳುವ ವಿಧಾನ, ಮೂಲತಃ ಮನುಷ್ಯನಾದವನು ಈ ಲೋಕದಲ್ಲಿರುವಂಥ ಆ ಪ್ರಾಣಿಗಳಂತೆ ತನ್ನ ಜೀವವನ್ನು ಪಡ್ಕೊಳ್ತಾನೆ ಎಂಬುದಾಗಿ ಇದರ ಮೊದಲು ಸ್ಪಷ್ಟವಾಗಿ ಹೇಳಿದೆ. ಆದರೆ ಬೇರೆ ಜೀವಗಳು ಬರೇ ಈ ಲೋಕದಲ್ಲಿ ಹುಟ್ಟಿ ಅವುಗಳು ಸಾಯುವಾಗ ತಮ್ಮ ಜೀವನ ಮುಕ್ತಾಯವಾಯಿತು ಎಂಬುದಾಗಿ ನಾವು ತಿಳಿದಿದ್ದೇವೆ. ಆದರೆ ಮನುಷ್ಯನ ಜೀವವನ್ನು ದೇವರು ಆ ಸ್ತರದಿಂದ ಮೇಲ್ಸ್ತರಕ್ಕೆ ಎತ್ತಿದ್ದಾನೆ. ಹೇಗೆ? ದೇವರು ಮನುಷ್ಯನೊಳಗೆ ತನ್ನ ಜೀವವನ್ನು ಊದಿದ್ದರಿಂದ ಮನುಷ್ಯನು ತನ್ನನ್ನು ತಾನೇ ಗ್ರಹಿಸಿಕೊಳ್ಳುವಾಗ ಸಾಂಸ್ಕೃತಿಕ ಪ್ರಕಾರವಾಗಿಯೂ ಮತ್ತು ಸಾಧಾರಣವಾಗಿ ಮನುಷ್ಯರ ಜೀವನದಲ್ಲಿಯೂ ಮನುಷ್ಯನು ಒಂದು ಉನ್ನತ ನೆಲೆ ಉಳ್ಳವನು ಎಂಬುದನ್ನು ನಾವು ಗ್ರಹಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರಬೋಧಿಸುತ್ತದೆ. ನಾವು ಇತರ ಪ್ರಾಣಿಗಳಂತೆ ಅಲ್ಲ. ನಮ್ಮಲ್ಲಿ ಪ್ರಾಣಿ ಜೀವನಕ್ಕೆ ಸಂಬಂಧಪಟ್ಟ ಜೀವಕ್ಕಿಂತಲೂ ಹೆಚ್ಚಿನ ಒಂದು ಆತ್ಮ ಜೀವ, ದೇವರ ಜೀವಕ್ಕೆ ಸಂಬಂಧಪಟ್ಟಂಥ ಜೀವ, ಅಥವಾ ನಮ್ಮ ಆ ವ್ಯಾವಹಾರಿಕ ಜೀವನದಲ್ಲಿ ದೇವದೂತರು, ಏಂಜಲ್ಸ್ ಎಂಬುದಾಗಿ ನಾವು ಲೆಕ್ಕ ಹಾಕುವಂಥ ಆತ್ಮ ಜೀವಿಗಳ ಸಂಘದ ಒಂದು ಅಸ್ತಿತ್ವವನ್ನು ದೇವರು ನಮಗೆ ಕೊಟ್ಟದರಿಂದ ನಮ್ಮ ಶಾರೀರಿಕ ದೇವರು ನೇಮಿಸಿದಂಥ ಸಂತತಿ ವೃದ್ಧಿಯ ಆ ಕಾರ್ಯದಲ್ಲಿ ಕೂಡ ನಾವು ವಿಶೇಷವಾದಂಥ
ಒಂದು ದೇವರ ನ್ಯಾಯ ನೀತಿಗೆ ಒಳಪಟ್ಟಿದ್ದೇವೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ. ಪ್ರತ್ಯೇಕವಾಗಿ ಯಾರ್ಯಾರು ತನ್ನಂತಾನೇ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಆತ್ಮೀಯರಾಗಿ ಒಪ್ಪಿಸಿಕೊಟ್ಟಿದ್ದೀರೋ ಅಂತಹವರು ಇದನ್ನು ಬಹಳ ಎಚ್ಚರಿಕೆಯಿಂದ ಕಾಯಬೇಕು ಎಂಬುದಾಗಿ ನಿಮ್ಮೊಂದಿಗೆ ವಿನಂತಿಸ್ತೇನೆ.